ಸಾಯಿ ಸಚ್ಚರಿತ್ರೆ ಅಧ್ಯಾಯ 6 ರಾಮನವಮಿ ಹಬ್ಬ. ಮಸೀದಿಯ ದುರಸ್ತಿ ಕಾರ್ಯಗಳು. ರಾಮನವಮಿ ಉತ್ಸವ ಮತ್ತು ಮಸೀದಿ ದುರಸ್ತಿಗಳನ್ನು ವಿವರಿಸುವ ಮೊದಲು ಲೇಖಕರು ಸದ್ಗುರುಗಳ ಬಗ್ಗೆ ಕೆಲವು ಪ್ರಾಥಮಿಕ ಹೇಳಿಕೆಗಳನ್ನು ನೀಡುತ್ತಾರೆ. ಗುರು ಸ್ಪರ್ಶದ ಪರಿಣಾಮಕಾರಿತ್ವ. ಸದ್ಗುರುಗಳು ಚುಕ್ಕಾಣಿ ಹಿಡಿದಾಗ ಅವರು ನಮ್ಮನ್ನು ಸುರಕ್ಷಿತವಾಗಿ ಮತ್ತು ಸುಲಭವಾಗಿ ಲೌಕಿಕ ಸಾಗರದ ಆಚೆಗೆ ಕೊಂಡೊಯ್ಯುವುದು ಖಚಿತ. ಸದ್ಗುರು ಎಂಬ ಪದವು ಸಾಯಿಬಾಬಾ ಅವರನ್ನು ನೆನಪಿಗೆ ತರುತ್ತದೆ. ಅವರು ನನ್ನ ಮುಂದೆ ನಿಂತು ನನ್ನ ಹಣೆಗೆ ಉದಿ ಪವಿತ್ರ ಚಿತಾಭಸ್ಮ ಹಚ್ಚಿ ನನ್ನ ತಲೆಯ ಮೇಲೆ ಆಶೀರ್ವಾದ ಹಸ್ತವನ್ನು ಇಟ್ಟಂತೆ ನನಗೆ ಕಾಣಿಸಿಕೊಳ್ಳುತ್ತಾರೆ. ಆಗ ಸಂತೋಷ ನನ್ನ ಹೃದಯವನ್ನು ತುಂಬುತ್ತದೆ ಮತ್ತು ಪ್ರೀತಿ ನನ್ನ ಕಣ್ಣುಗಳಲ್ಲಿ ಉಕ್ಕಿ ಹರಿಯುತ್ತದೆ. ಗುರುಗಳ ಸ್ಪರ್ಶದ ಶಕ್ತಿ ಅದ್ಭುತವಾಗಿದೆ. ಆಲೋಚನೆಗಳು ಮತ್ತು ಆಸೆಗಳನ್ನು ಒಳಗೊಂಡಿರುವ ಸೂಕ್ಷ್ಮ ದೇಹವನ್ನು ಜಗತ್ತನ್ನು ಕರಗಿಸುವ ಬೆಂಕಿಯಿಂದ ಸುಡಲು ಸಾಧ್ಯವಿಲ್ಲ. ಆದರೆ ಅದು ಗುರುಗಳ ಕೈಯ ಸ್ಪರ್ಶದಿಂದ ನಾಶವಾಗುತ್ತದೆ ಮತ್ತು ಹಿಂದಿನ ಅನೇಕ ಜನ್ಮಗಳ ಪಾಪಗಳು ತೊಳೆಯಲ್ಪಡುತ್ತವೆ. ಧಾರ್ಮಿಕ ಮಾತುಗಳನ್ನು ಕೇಳಿದಾಗ ಕಿರಿಕಿರಿಗೊಳ್ಳುವವರ ಮನಸ್ಸುಗಳು ಸಹ ಶಾಂತತೆಯನ್ನು ಪಡೆಯುತ್ತವೆ. ಸಾಯಿಬಾಬಾರ ಸುಂದರ ರೂಪವನ್ನು ನೋಡಿ ನಮ್ಮ ಗಂಟಲುಗಳು ಸಂತೋಷದಿಂದ ಉಸಿರುಗಟ್ಟಿಸುತ್ತವೆ, ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಹರಿಯುವಂತೆ ಮಾಡುತ್ತದೆ ಮತ್ತು ಹೃದಯವನ್ನು ಭಾವನೆಗಳಿಂದ ತುಂಬಿಸುತ್ತದೆ. ಅದು ನಮ್ಮಲ್ಲಿ ನಾನು ಬ್ರಹ್ಮ ಪ್ರಜ್ಞೆಯನ್ನು ಜಾಗೃತಗೊಳಿಸುತ್ತದೆ, ನಮ್ಮಲ್ಲಿ ಸ್ವಯಂ ಸಾಕ್ಷಾತ್ಕಾರದ ಸಂತೋಷವನ್ನು ಪ್ರಕಟಿಸುತ್ತದೆ, ನಾನು ಮತ್ತು ನೀನು ಎಂಬ ವ್ಯತ್ಯಾಸವನ್ನು ಕರಗಿಸುತ್ತದೆ ಮತ್ತು ತಕ್ಷಣವೇ ನಮ್ಮನ್ನು ಪರಮಾತ್ಮನೊಂದಿಗೆ ಒಂದು ಒಂದಾಗಿಸುತ್ತದೆ. ನಾನು ಶಾಸ್ತ್ರಗಳನ್ನು ಓದಲು ಪ್ರಾರಂಭಿಸಿದಾಗ ಪ್ರತಿ ಹೆಜ್ಜೆಯಲ್ಲೂ ನನ್ನ ಸದ್ಗುರುಗಳನ್ನು ನೆನಪಿಸಿಕೊಳ್ಳುತ್ತೇನೆ ಮತ್ತು ಸಾಯಿಬಾಬಾ ರಾಮ ಅಥವಾ ಕೃಷ್ಣನ ರೂಪವನ್ನು ಧರಿಸಿ ಅವರ ಜೀವನವನ್ನು ಕೇಳುವಂತೆ ಮಾಡುತ್ತಾರೆ. ಉದಾಹರಣೆಗೆ, ನಾನು ಕುಳಿತು ಭಾಗವತವನ್ನು ಕೇಳಿದಾಗ ಸಾಯಿ ಮೇಲಿನಿಂದ ಪಾದದವರೆಗೆ ಕೃಷ್ಣನಾಗುತ್ತಾನೆ ಮತ್ತು ಅವರು ತಮ್ಮ ಭಕ್ತರ ಕಲ್ಯಾಣಕ್ಕಾಗಿ ಭಾಗವತವನ್ನು ಹಾಡುತ್ತಾರೆ ಎಂದು ನಾನು ಭಾವಿಸುತ್ತೇನೆ. ನಾನು ಮಾತನಾಡಲು ಪ್ರಾರಂಭಿಸಿದಾಗ ಸೂಕ್ತವಾದ ಉದಾಹರಣೆಗಳನ್ನು ನೀಡಲು ನನಗೆ ಅನುವು ಮಾಡಿಕೊಡಲು ಸಾಯಿಯವರ ಕಥೆಗಳನ್ನು ನಾನು ತಕ್ಷಣ ನೆನಪಿಸಿಕೊಳ್ಳುತ್ತೇನೆ. ನಾನು ಏನನ್ನಾದರೂ ಬರೆಯಲು ಪ್ರಾರಂಭಿಸಿದಾಗ ನಾನು ಕೆಲವು ಪದಗಳನ್ನು ಅಥವಾ ವಾಕ್ಯಗಳನ್ನು ರಚಿಸಲು ಸಾಧ್ಯವಿಲ್ಲ. ಆದರೆ ಅವರು ಸ್ವತಃ ನನ್ನನ್ನು ಬರೆಯುವಂತೆ ಮಾಡಿದಾಗ ನಾನು ಬರೆಯುವುದನ್ನು ಮುಂದುವರಿಸುತ್ತೇನೆ ಮತ್ತು ಅದಕ್ಕೆ ಅಂತ್ಯವಿಲ್ಲ. ಶಿಷ್ಯನ ಅಹಂಕಾರವು ಬೆಂಬಲ ನೀಡಿದಾಗ ಅವನು ಅದನ್ನು ತನ್ನ ಕೈಯಿಂದ ಒತ್ತಿ ಅವನಿಗೆ ತನ್ನ ಶಕ್ತಿಯನ್ನು ನೀಡುತ್ತಾನೆ. ಅವನು ತನ್ನ ಉದ್ದೇಶವನ್ನು ಪಡೆಯುವಂತೆ ಮಾಡುತ್ತಾನೆ ಮತ್ತು ಹೀಗೆ ಅವನನ್ನು ತೃಪ್ತಿಪಡಿಸುತ್ತಾನೆ ಮತ್ತು ಆಶೀರ್ವದಿಸುತ್ತಾನೆ. ಯಾರಾದರೂ ಸಾಯಿಯವರ ಮುಂದೆ ನಮಸ್ಕರಿಸಿ ಅವರಿಗೆ ಹೃದಯ ಮತ್ತು ಆತ್ಮವನ್ನು ಒಪ್ಪಿಸಿದರೆ ಬೇಡದೆಯೇ ಜೀವನದ ಮುಖ್ಯ ಉದ್ದೇಶಗಳಾದ ಧರ್ಮ, ಸದಾಚಾರ, ಅರ್ಥ, ಸಂಪತ್ತು, ಕಾಮ, ಆಸೆ ಮತ್ತು ಮೋಕ್ಷ ಸುಲಭವಾಗಿ ಸಿಗುತ್ತದೆ. ಕರ್ಮ, ಜ್ಞಾನ, ಯೋಗ ಮತ್ತು ಭಕ್ತಿ ಎಂಬ 4 ಮಾರ್ಗಗಳು ನಮ್ಮನ್ನು ಪ್ರತ್ಯೇಕವಾಗಿ ದೇವರ ಕಡೆಗೆ ಕರೆದೊಯ್ಯುತ್ತವೆ. ಇವುಗಳಲ್ಲಿ ಭಕ್ತಿಯ ಮಾರ್ಗವು ಮುಳ್ಳುಗಳಿಂದ ಕೂಡಿದ್ದು, ಹೊಂಡಗಳು ಮತ್ತು ಹಳ್ಳಗಳಿಂದ ತುಂಬಿದ್ದು, ಆದ್ದರಿಂದ ಅದನ್ನು ದಾಟುವುದು ಕಷ್ಟ. ಆದರೆ ನೀವು ನಿಮ್ಮ ಸದ್ಗುರುಗಳನ್ನು ಅವಲಂಬಿಸಿ ಹೊಂಡಗಳು ಮತ್ತು ಮುಳ್ಳುಗಳನ್ನು ತಪ್ಪಿಸಿ ನೇರವಾಗಿ ನಡೆದರೆ ಅದು ನಿಮ್ಮನ್ನು ಅಂತಿಮ ಗಮ್ಯಸ್ಥಾನಕ್ಕೆ ದೇವರು ಕರೆದೊಯ್ಯುತ್ತದೆ. ಸ್ವಯಂ ಬ್ರಹ್ಮನ ಬಗ್ಗೆ, ಈ ಜಗತ್ತನ್ನು ಸೃಷ್ಟಿಸಲು ಅವನ ಶಕ್ತಿ, ಮಾಯೆ ಬಗ್ಗೆ, ಹೀಗೆ ಸೃಷ್ಟಿಸಲ್ಪಟ್ಟ ಜಗತ್ತನ್ನು ಕುರಿತು ತತ್ವಚಿಂತನೆ ಮಾಡಿದ ನಂತರ ಮತ್ತು ಈ 3 ಅಂತಿಮವಾಗಿ ಒಂದೇ ಎಂದು ಹೇಳಿದ ನಂತರ ಲೇಖಕರು ತಮ್ಮ ಭಕ್ತರ ಕಲ್ಯಾಣವನ್ನು ಖಾತರಿಪಡಿಸುವ ಸಾಯಿಬಾಬಾ ಅವರ ಮಾತುಗಳನ್ನು ಉಲ್ಲೇಖಿಸುತ್ತಾರೆ. ಯಾವುದೇ ಭಕ್ತರ ಮನೆಗಳಲ್ಲಿ ಆಹಾರ ಮತ್ತು ಬಟ್ಟೆಗಳ ಕೊರತೆ ಎಂದಿಗೂ ಇರುವುದಿಲ್ಲ. ನನ್ನ ಮೇಲೆ ಮನಸ್ಸಿಟ್ಟು ನನ್ನನ್ನು ಪೂರ್ಣ ಹೃದಯದಿಂದ ಪೂಜಿಸುವ ಭಕ್ತರ ಕಲ್ಯಾಣವನ್ನು ನಾನು ಯಾವಾಗಲೂ ನೋಡಿಕೊಳ್ಳುವುದು ಮತ್ತು ಒದಗಿಸುವುದು ನನ್ನ ವಿಶೇಷ ಗುಣ. ಶ್ರೀಕೃಷ್ಣನು ಗೀತೆಯಲ್ಲಿಯೂ ಇದನ್ನೇ ಹೇಳಿದ್ದಾನೆ. ಆದ್ದರಿಂದ ಆಹಾರ ಮತ್ತು ಬಟ್ಟೆಗಳಿಗಾಗಿ ಶ್ರಮಿಸಬೇಡಿ. ನೀವು ಏನನ್ನಾದರೂ ಬಯಸಿದರೆ ಭಗವಂತನನ್ನು ಬೇಡಿಕೊಳ್ಳಿ. ಲೌಕಿಕ ಗೌರವಗಳನ್ನು ಮರೆತುಬಿಡಿ. ಭಗವಂತನ ಕೃಪೆ ಮತ್ತು ಆಶೀರ್ವಾದಗಳನ್ನು ಪಡೆಯಲು ಪ್ರಯತ್ನಿಸಿ ಮತ್ತು ಅವನ ಆಸ್ಥಾನದಲ್ಲಿ ಗೌರವಿಸಲ್ಪಡಿ. ಲೌಕಿಕ ಗೌರವದಿಂದ ಮೋಹಗೊಳ್ಳಬೇಡಿ. ದೇವತೆಯ ರೂಪವು ಒಬ್ಬರ ಮನಸ್ಸಿನಲ್ಲಿ ದೃಢವಾಗಿ ಸ್ಥಿರವಾಗಿರಬೇಕು. ಎಲ್ಲ ಇಂದ್ರಿಯಗಳು ಮತ್ತು ಮನಸ್ಸು ಯಾವಾಗಲೂ ಭಗವಂತನ ಪೂಜೆಗೆ ಮೀಸಲಿಡಲಿ ಮತ್ತು ಬೇರೆ ಯಾವುದೇ ವಿಷಯದ ಬಗ್ಗೆ ಆಕರ್ಷಣೆ ಇರಬಾರದು. ಮನಸ್ಸು ಯಾವಾಗಲೂ ನನ್ನನ್ನು ಸ್ಮರಿಸುವಲ್ಲಿ ಸ್ಥಿರವಾಗಿರಬೇಕು. ಇದರಿಂದ ಅದು ದೇಹ, ಸಂಪತ್ತು ಮತ್ತು ಮನೆಯ ಕಡೆಗೆ ಬೇರೆಡೆ ಅಲೆದಾಡುವುದಿಲ್ಲ. ಆಗ ಅದು ಶಾಂತಿಯುತ ಮತ್ತು ನಿರಾತಂಕವಾಗಿರುತ್ತದೆ. ಇದು ಮನಸ್ಸು ಚೆನ್ನಾಗಿ ತೊಡಗಿಸಿಕೊಂಡಿದೆ ಎಂಬುದರ ಸಂಕೇತವಾಗಿದೆ. ಮನಸ್ಸು ಅಲೆಮಾರಿಯಾಗಿದ್ದರೆ ಅದನ್ನು ಚೆನ್ನಾಗಿ ವಿಲೀನ ಎಂದು ಕರೆಯಲಾಗುವುದಿಲ್ಲ. ಈ ಮಾತುಗಳನ್ನು ಉಲ್ಲೇಖಿಸಿದ ನಂತರ ಲೇಖಕರು ಶಿರ್ಡಿಯಲ್ಲಿ ನಡೆದ ರಾಮನವಮಿ ಹಬ್ಬದ ಕಥೆಯನ್ನು ವಿವರಿಸುತ್ತಾರೆ. ರಾಮನವಮಿ ಶಿರ್ಡಿಯಲ್ಲಿ ಆಚರಿಸಲಾಗುವ ಅತ್ಯಂತ ಶ್ರೇಷ್ಠ ಹಬ್ಬವಾಗಿರುವುದರಿಂದ
1925ರ ಸಾಯಿ ಲೀಲಾ ನಿಯತಕಾಲಿಕೆಯಲ್ಲಿ ಪ್ರಕಟವಾದ ಮತ್ತೊಂದು ಪೂರ್ಣ ವಿವರಣೆಯನ್ನು ಸಹ ಉಲ್ಲೇಖಿಸಲಾಗಿದೆ ಮತ್ತು ಈ ಎರಡು ಕಥೆಗಳಲ್ಲಿ ಉಲ್ಲೇಖಿಸಲಾದ ಹಬ್ಬದ ಸಾರಾಂಶವನ್ನು ಇಲ್ಲಿ ಪ್ರಯತ್ನಿಸಲಾಗಿದೆ. ಮೂಲ ಶ್ರೀ ಗೋಪಾಲರಾವ್ ಗುಂಡ್ ಕೋಪರ್ಗಾಂನಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದರು. ಅವರು ಬಾಬಾ ಅವರ ಮಹಾನ್ ಭಕ್ತರಾಗಿದ್ದರು. ಅವರಿಗೆ 3 ಪತ್ನಿಯರಿದ್ದರು, ಆದರೆ ಆರಂಭದಲ್ಲಿ ಮಕ್ಕಳಿರಲಿಲ್ಲ. ಸಾಯಿಬಾಬಾ ಅವರ ಆಶೀರ್ವಾದದಿಂದ ಅವರಿಗೆ ಒಬ್ಬ ಗಂಡು ಮಗು ಜನಿಸಿತು. ಇದರ ಬಗ್ಗೆ ಅವರಿಗೆ ಉಂಟಾದ ಸಂತೋಷದಿಂದಾಗಿ 1897ರಲ್ಲಿ ಅವರಿಗೆ ಜಾತ್ರೆ ಅಥವಾ ಉರುಸ್ ಆಚರಿಸುವ ಆಲೋಚನೆ ಬಂದಿತು ಮತ್ತು ಅವರು ಅದನ್ನು ಇತರ ಶಿರ್ಡಿ ಭಕ್ತರಾದ ತಾತ್ಯಾ ಪಾಟೀಲ್, ದಾದಾ ಕೋಟೆ ಪಾಟೀಲ್ ಮತ್ತು ಮಾಧವರಾವ್ ದೇಶಪಾಂಡೆ, ಶ್ಯಾಮ ಅವರ ಮುಂದೆ ಇಟ್ಟರು. ಅವರೆಲ್ಲರೂ ಈ ಕಲ್ಪನೆಯನ್ನು ಅನುಮೋದಿಸಿದರು ಮತ್ತು ಸಾಯಿಬಾಬಾ ಅವರ ಅನುಮತಿ ಮತ್ತು ಆಶೀರ್ವಾದವನ್ನು ಪಡೆದರು. ನಂತರ ಉರುಸ್ ಆಚರಿಸಲು ಕಲೆಕ್ಟರ್ ಅನುಮತಿ ಪಡೆಯಲು ಅರ್ಜಿಯನ್ನು ಸಲ್ಲಿಸಲಾಯಿತು. ಆದರೆ ಗ್ರಾಮದ ಅಧಿಕಾರಿಯೊಬ್ಬರು ಜಾತ್ರೆಯನ್ನು ನಡೆಸುವುದನ್ನು ವಿರೋಧಿಸಿದ್ದರಿಂದ ಅನುಮತಿಯನ್ನು ನಿರಾಕರಿಸಲಾಯಿತು. ಆದರೆ ಸಾಯಿಬಾಬಾ ಅದನ್ನು ಆಶೀರ್ವದಿಸಿದ್ದರಿಂದ ಅವರು ಮತ್ತೆ ಪ್ರಯತ್ನಿಸಿದರು ಮತ್ತು ಅಂತಿಮವಾಗಿ ಕಲೆಕ್ಟರ್ ಅನುಮತಿಯನ್ನು ಪಡೆಯುವಲ್ಲಿ ಯಶಸ್ವಿಯಾದರು. ಸಾಯಿಬಾಬಾ ಅವರೊಂದಿಗೆ ಸಮಾಲೋಚಿಸಿದ ನಂತರ ರಾಮನವಮಿ ದಿನದಂದು ಉರುಸ್ನ ದಿನವನ್ನು ನಿಗದಿಪಡಿಸಲಾಯಿತು. 2 ಜಾತ್ರೆಗಳು ಅಥವಾ ಹಬ್ಬಗಳಾದ ಉರುಸ್ ಮತ್ತು ರಾಮನವಮಿಯನ್ನು ಒಂದುಗೂಡಿಸುವುದು ಮತ್ತು ಆ ಮೂಲಕ 2 ಸಮುದಾಯಗಳನ್ನು, ಹಿಂದೂಗಳು ಮತ್ತು ಮುಸ್ಲಿಮರು, ಒಂದುಗೂಡಿಸುವುದು, ಹೀಗೆ ಮಾಡಲು ಅವನಿಗೆ ಏನೋ ಕಾರಣವಿತ್ತು ಎಂದು ತೋರುತ್ತದೆ. ಭವಿಷ್ಯದ ಘಟನೆಗಳು ತೋರಿಸಿದಂತೆ ಈ ಉದ್ದೇಶವನ್ನು ಸಾಧಿಸಲಾಯಿತು. ಅನುಮತಿ ಪಡೆದರೂ ಇತರ ತೊಂದರೆಗಳು ಎದುರಾದವು. ಶಿರ್ಡಿ ಒಂದು ಸಣ್ಣ ಹಳ್ಳಿಯಾಗಿದ್ದು ನೀರಿನ ಕೊರತೆ ಇತ್ತು. ಗ್ರಾಮದಲ್ಲಿ 2 ಬಾವಿಗಳಿದ್ದವು. ಮುಖ್ಯ ಬಾವಿ ಬಹಳ ಬೇಗ ಬತ್ತಿಹೋಯಿತು ಮತ್ತು ಎರಡನೆಯದರಿಂದ ಬರುವ ನೀರು ಉಪ್ಪು ನೀರಾಗಿತ್ತು. ಈ ಉಪ್ಪು ನೀರನ್ನು ಸಾಯಿಬಾಬಾ ಅದಕ್ಕೆ ಹೂವುಗಳನ್ನು ಎಸೆಯುವ ಮೂಲಕ ಸಿಹಿ ನೀರನ್ನಾಗಿ ಪರಿವರ್ತಿಸಿದರು. ಈ ಬಾವಿಯ ನೀರು ಇನ್ನೂ ಸಾಕಾಗಲಿಲ್ಲ ಮತ್ತು ಆದ್ದರಿಂದ ತಾತ್ಯಾ ಪಾಟೀಲ್ ದೂರದ ಬಾವಿಯಿಂದ ನೀರು ತರಲು ವ್ಯವಸ್ಥೆ ಮಾಡಬೇಕಾಯಿತು. ನಂತರ ತಾತ್ಕಾಲಿಕ ಅಂಗಡಿಗಳನ್ನು ನಿರ್ಮಿಸಬೇಕಾಯಿತು ಮತ್ತು ಕುಸ್ತಿ ಪಂದ್ಯಗಳನ್ನು ಏರ್ಪಡಿಸಬೇಕಾಯಿತು. ಗೋಪಾಲರಾವ್ ಗುಂಡ್ ಅವರಿಗೆ ಅಹಮದ್ನಗರದ ದಾಮು ಅಣ್ಣ ಕಸರ್ ಎಂಬ ಸ್ನೇಹಿತನಿದ್ದನು. ಅವರು 2 ಬಾರಿ ವಿವಾಹವಾದರೂ ಸಂತಾನದ ವಿಷಯದಲ್ಲಿಯೂ ಅದೇ ರೀತಿ ಅತೃಪ್ತರಾಗಿದ್ದರು. ಸಾಯಿಬಾಬಾ ಅವರಿಗೂ ಗಂಡು ಮಕ್ಕಳ ಆಶೀರ್ವಾದವನ್ನು ನೀಡಿದರು ಮತ್ತು ಶ್ರೀಗುಂಡ್ ತಮ್ಮ ಸ್ನೇಹಿತನ ಮೇಲೆ ಜಾತ್ರೆಯಲ್ಲಿ ಮೆರವಣಿಗೆಗೆ ಸರಳ ಧ್ವಜವನ್ನು ಸಿದ್ಧಪಡಿಸಲು ಮತ್ತು ಪೂರೈಸಲು ಮನವೊಲಿಸಿದರು. ಶ್ರೀ ನಾನಾ ಸಾಹೇಬ್ ನಿಮೋಣ್ಕರ್ ಅವರನ್ನು ಮತ್ತೊಂದು ಕಸೂತಿ ಧ್ವಜವನ್ನು ಪೂರೈಸುವಂತೆ ಪ್ರೇರೇಪಿಸುವಲ್ಲಿ ಅವರು ಯಶಸ್ವಿಯಾದರು. ಈ 2 ಧ್ವಜಗಳನ್ನು ಹಳ್ಳಿಯ ಮೂಲಕ ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗಲಾಯಿತು ಮತ್ತು ಅಂತಿಮವಾಗಿ ಮಸೀದಿಯ 2 ಮೂಲೆಗಳಲ್ಲಿ ಸ್ಥಿರಗೊಳಿಸಲಾಯಿತು. ಇದನ್ನು ಈಗಲೂ ಮಾಡಲಾಗುತ್ತಿದೆ. ಸ್ಯಾಂಡಲ್ ಮೆರವಣಿಗೆ. ಈ ಜಾತ್ರೆಯ ಸಮಯದಲ್ಲಿ ಮತ್ತೊಂದು ಮೆರವಣಿಗೆ ಪ್ರಾರಂಭವಾಯಿತು. ಸ್ಯಾಂಡಲ್ ಮೆರವಣಿಗೆಯ ಕಲ್ಪನೆಯು ಕೊರ್ಲಾದ ಮುಸ್ಲಿಂ ಭಕ್ತರಾದ ಶ್ರೀ ಅಮೀರ್ ಶಕ್ಕರ್ ದಲಾಲ್ ಅವರಿಂದ ಹುಟ್ಟಿಕೊಂಡಿತು. ಈ ಮೆರವಣಿಗೆಯನ್ನು ಮಹಾನ್ ಮುಸ್ಲಿಂ ಸಂತರ ಗೌರವಾರ್ಥವಾಗಿ ನಡೆಸಲಾಗುತ್ತದೆ. ಸ್ಯಾಂಡಲ್ ಪೇಸ್ಟ್ ಮತ್ತು ಸ್ಕ್ರ್ಯಾಪಿಂಗ್ಗಳನ್ನು ಒಂದು ಚಪ್ಪಟೆ ತಟ್ಟೆಯಲ್ಲಿ ಹಾಕಲಾಗುತ್ತದೆ ಮತ್ತು ಅವುಗಳನ್ನು ಪಾತ್ರೆಯಲ್ಲಿ ಧೂಪದ್ರವ್ಯವನ್ನು ಸುಡುವುದರೊಂದಿಗೆ ಹಿನ್ನೆಲೆಯಲ್ಲಿ ಸಂಗೀತ ನುಡಿಸುತ್ತಾ ಹಳ್ಳಿಯ ಮೂಲಕ ಸಾಗಿಸಲಾಗುತ್ತದೆ. ಮತ್ತು ಮಸೀದಿಗೆ ಹಿಂದಿರುಗಿದ ನಂತರ ಭಕ್ಷ್ಯಗಳಲ್ಲಿರುವ ವಸ್ತುಗಳನ್ನು ನಿಂಬಾರ್, ಗೂಡು ಮತ್ತು ಮಸೀದಿಯ ಗೋಡೆಗಳ ಮೇಲೆ ಕೈಯಿಂದ ಹಚ್ಚಲಾಗುತ್ತದೆ. ಈ ಕೆಲಸವನ್ನು ಮೊದಲ 3 ವರ್ಷಗಳ ಕಾಲ ಶ್ರೀ ಅಮೀರ್ ಶಕ್ಕರ್ ನಿರ್ವಹಿಸಿದರು ಮತ್ತು ನಂತರ ಅವರ ಪತ್ನಿ ನಿರ್ವಹಿಸಿದರು. ಹೀಗಾಗಿ ಅದೇ ದಿನ 2 ಮೆರವಣಿಗೆಗಳು, ಹಿಂದೂಗಳಿಂದ ಧ್ವಜಗಳು ಮತ್ತು ಮುಸ್ಲಿಮರಿಂದ ಸ್ಯಾಂಡಲ್ ಪಕ್ಕಪಕ್ಕದಲ್ಲಿ ನಡೆದವು ಮತ್ತು ಇನ್ನೂ ಯಾವುದೇ ಅಡೆತಡೆಯಿಲ್ಲದೆ ನಡೆಯುತ್ತಿವೆ. ವ್ಯವಸ್ಥೆ. ಈ ದಿನ ಬಾಬಾರ ಭಕ್ತರಿಗೆ ತುಂಬಾ ಪ್ರಿಯ ಮತ್ತು ಪವಿತ್ರವಾಗಿತ್ತು. ಅವರಲ್ಲಿ ಹೆಚ್ಚಿನವರು ಈ ಸಂದರ್ಭದಲ್ಲಿ ಆಗಮಿಸಿ ಜಾತ್ರೆಯ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ತಾತ್ಯಾ ಕೋಟೆ ಪಾಟೀಲ್ ಎಲ್ಲ ಬಾಹ್ಯ ವ್ಯವಹಾರಗಳನ್ನು ನೋಡಿಕೊಂಡರು, ಆದರೆ ಆಂತರಿಕ ನಿರ್ವಹಣೆಯನ್ನು ಸಂಪೂರ್ಣವಾಗಿ ರಾಧಾಕೃಷ್ಣ ಮಾಯಿ, ಬಾಬಾರ ಮಹಿಳಾ ಭಕ್ತೆ ಅವರಿಗೆ ವಹಿಸಲಾಯಿತು. ಆ ಸಂದರ್ಭದಲ್ಲಿ ಅವರ ನಿವಾಸವು ಅತಿಥಿಗಳಿಂದ ತುಂಬಿತ್ತು ಮತ್ತು ಅವರ ಅಗತ್ಯಗಳನ್ನು ಅವಳು ನೋಡಿಕೊಳ್ಳಬೇಕಾಗಿತ್ತು ಮತ್ತು ಜಾತ್ರೆಯ ಎಲ್ಲಾ ಸಾಮಗ್ರಿಗಳನ್ನು ಸಹ ವ್ಯವಸ್ಥೆ ಮಾಡಬೇಕಾಗಿತ್ತು. ಅವರು ಸ್ವೇಚ್ಛೆಯಿಂದ ಮಾಡಿದ ಇನ್ನೊಂದು ಕೆಲಸವೆಂದರೆ ಇಡೀ ಮಸೀದಿಯನ್ನು ಸ್ವಚ್ಛಗೊಳಿಸಿ ಸುಣ್ಣ ಬಳಿಯುವುದು. ಬಾಬಾ ನಿರ್ವಹಿಸುತ್ತಿದ್ದ ಉರಿಯುತ್ತಿರುವ ದುನಿ, ಪವಿತ್ರ ಬೆಂಕಿ ಇಂದಾಗಿ ಮಸಿಯಿಂದ ಕಪ್ಪಾಗಿದ್ದ ಅದರ ಗೋಡೆಗಳು ಮತ್ತು ನೆಲವನ್ನು ಸ್ವಚ್ಛಗೊಳಿಸಿ ಸುಣ್ಣ ಬಳಿಯಲಾಗುತ್ತಿತ್ತು. ಬಾಬಾ ಸಂತೋಷದಿಂದ ಅದನ್ನು ನೀಡಿದರು. ಎಲ್ಲರೂ ಸಂತೋಷಪಟ್ಟರು ಮತ್ತು ಜಯಂತಿ ಹಬ್ಬಕ್ಕೆ ಸಿದ್ಧತೆಗಳನ್ನು ಮಾಡಿದರು. ಮರುದಿನ ಮಸೀದಿಯನ್ನು ಬಟ್ಟೆಗಳಿಂದ ಅಲಂಕರಿಸಲಾಯಿತು.
ರಾಧಾಕೃಷ್ಣ ಮಾಯಿ ತೊಟ್ಟಿಲನ್ನು ತಂದು ಬಾಬಾ ಅವರ ಆಸನದ ಮುಂದೆ ಇರಿಸಿದರು ಮತ್ತು ಕಾರ್ಯಕಲಾಪಗಳು ಪ್ರಾರಂಭವಾದವು. ಭೀಷ್ಮ ಕೀರ್ತನೆಗಾಗಿ ಎದ್ದು ನಿಂತರು. ಮಹಾಜನಿ ಹಾರ್ಮೋನಿಯಂ ನುಡಿಸಿದರು. ಸಾಯಿಬಾಬಾ ಮಹಾಜನಿಯನ್ನು ಕರೆಯಲು ಒಬ್ಬ ವ್ಯಕ್ತಿಯನ್ನು ಕಳುಹಿಸಿದರು. ಅವರು ಹೋಗಲು ಹಿಂಜರಿದರು ಮತ್ತು ಬಾಬಾ ಉತ್ಸವವನ್ನು ಮುಂದುವರಿಸಲು ಅನುಮತಿಸುತ್ತಾರೆಯೇ ಎಂದು ಅನುಮಾನಿಸಿದರು. ಆದರೆ ಅವರು ಬಾಬಾ ಬಳಿಗೆ ಹೋದಾಗ ಎರಡನೆಯವರು ಏನು ನಡೆಯುತ್ತಿದೆ ಮತ್ತು ಅಲ್ಲಿ ತೊಟ್ಟಿಲನ್ನು ಏಕೆ ಇರಿಸಲಾಗಿದೆ ಎಂದು ಕೇಳಿದರು. ರಾಮನವಮಿ ಹಬ್ಬ ಪ್ರಾರಂಭವಾಗಿದೆ ಮತ್ತು ಆ ಉದ್ದೇಶಕ್ಕಾಗಿ ತೊಟ್ಟಿಲನ್ನು ಅಲ್ಲಿ ಇರಿಸಲಾಗಿದೆ ಎಂದು ಅವರು ಉತ್ತರಿಸಿದರು. ನಂತರ ಬಾಬಾ ಒಂದು ಹಾರವನ್ನು ಮಹಾಜನಿಯ ಕುತ್ತಿಗೆಗೆ ಹಾಕಿ ಭೀಷ್ಮನಿಗೆ ಇನ್ನೊಂದು ಹಾರವನ್ನು ಕಳುಹಿಸಿದನು. ನಂತರ ಕೀರ್ತನೆ ಪ್ರಾರಂಭವಾಯಿತು. ಅದು ಮುಗಿಯುವಾಗ ರಾಮನಿಗೆ ಜಯ ಎಂಬ ಘೋಷಣೆಗಳು ಕೇಳಿಬಂದವು ಮತ್ತು ಗುಲಾಲ್, ಕೆಂಪು ಪುಡಿ ಸುತ್ತಲೂ ಎಸೆಯಲಾಯಿತು. ಎಲ್ಲರೂ ತುಂಬಾ ಸಂತೋಷಪಟ್ಟರು. ಇದ್ದಕ್ಕಿದ್ದಂತೆ ಗರ್ಜನೆ ಕೇಳಿಸಿತು. ಸುತ್ತಲೂ ಅಶ್ಲೀಲವಾಗಿ ಎಸೆದ ಕೆಂಪು ಪುಡಿ ಮೇಲಕ್ಕೆ ಹೋಗಿ ಹೇಗೋ ಬಾಬಾರ ಕಣ್ಣಿಗೆ ಬಿತ್ತು. ಬಾಬಾ ಹುಚ್ಚನಾಗಿ ಜೋರಾಗಿ ಕೂಗಲು ಪ್ರಾರಂಭಿಸಿದರು. ಹೆಚ್ಚಿನ ಜನರು ಈ ದೃಶ್ಯದಿಂದ ಭಯಭೀತರಾದರು ಮತ್ತು ತಮ್ಮ ನೆರಳಿನಲ್ಲೇ ನಿಂತರು. ಬಾಬಾರನ್ನು ಚೆನ್ನಾಗಿ ಬಲ್ಲ ಕೆಲವು ಆತ್ಮೀಯ ಭಕ್ತರು ಈ ಗದರಿಕೆಯನ್ನು ವೇಷ ಧರಿಸಿದ ಆಶೀರ್ವಾದವೆಂದು ಪರಿಗಣಿಸಿದರು. ರಾಮ ಜನಿಸಿದಾಗ ಬಾಬಾ ಕೋಪಗೊಂಡು ರಾವಣ ಮತ್ತು ಅವನ ರಾಕ್ಷಸರನ್ನು ಅಹಂಕಾರ ಮತ್ತು ದುಷ್ಟ ಆಲೋಚನೆಗಳು ಕೊಲ್ಲಲು ಕೋಪಗೊಂಡರು ಎಂದು ಅವರು ಭಾವಿಸಿದರು. ಇದಲ್ಲದೆ ಶಿರಡಿಯಲ್ಲಿ ಹೊಸ ಕೆಲಸವನ್ನು ಕೈಗೊಂಡಾಗಲೆಲ್ಲ ಬಾಬಾ ಕೋಪಗೊಳ್ಳುವುದು ಸಾಮಾನ್ಯ ಎಂದು ಅವರಿಗೆ ತಿಳಿದಿತ್ತು ಮತ್ತು ಆದ್ದರಿಂದ ಅವರು ಮೌನವಾಗಿದ್ದರು. ರಾಧಾಕೃಷ್ಣ ಮಾಯ್ ಸ್ವಲ್ಪ ಹೆದರುತ್ತಿದ್ದರು ಮತ್ತು ಬಾಬಾ ತನ್ನ ತೊಟ್ಟಿಲನ್ನು ಮುರಿಯಬಹುದೆಂದು ಭಾವಿಸಿದರು ಮತ್ತು ಅವಳು ಮಹಾಜನಿಯನ್ನು ತೊಟ್ಟಿಲನ್ನು ಮರಳಿ ತರಲು ಕೇಳಿಕೊಂಡಳು. ಅವನು ತೊಟ್ಟಿಲನ್ನು ಸಡಿಲಗೊಳಿಸಲು ಮತ್ತು ಬಿಚ್ಚಲು ಹೋದಾಗ ಬಾಬಾ ಅದನ್ನು ತೆಗೆಯಬೇಡಿ ಎಂದು ಕೇಳಿದರು. ನಂತರ ಸ್ವಲ್ಪ ಸಮಯದ ನಂತರ ಬಾಬಾ ಶಾಂತರಾದರು ಮತ್ತು ಮಹಾಪೂಜೆ ಮತ್ತು ಆರತಿ ಸೇರಿದಂತೆ ಆ ದಿನದ ಕಾರ್ಯಕ್ರಮವು ಪೂರ್ಣಗೊಂಡಿತು. ನಂತರ ಮಹಾಜನಿ ಬಾಬಾರವರನ್ನು ತೊಟ್ಟಿಲು ತೆಗೆಯಲು ಅನುಮತಿ ಕೇಳಿದರು, ಆದರೆ ಬಾಬಾ ಅದನ್ನು ನಿರಾಕರಿಸಿದರು. ಹಬ್ಬ ಇನ್ನೂ ಮುಗಿದಿಲ್ಲ ಎಂದು ಹೇಳಿದರು. ಮರುದಿನ ಮತ್ತೊಂದು ಕೀರ್ತನೆ ಮತ್ತು ಗೋಪಾಲಕಲಾ ಸಮಾರಂಭವನ್ನು. ಮೊಸರಿನೊಂದಿಗೆ ಬೆರೆಸಿದ ಬೇಯಿಸಿದ ಅನ್ನವನ್ನು ಹೊಂದಿರುವ ಮಣ್ಣಿನ ಪಾತ್ರೆಯನ್ನು ನೇತುಹಾಕಲಾಗುತ್ತದೆ, ಆದರೆ ಕೀರ್ತನೆಯ ನಂತರ ಅದನ್ನು ಒಡೆಯಲಾಗುತ್ತದೆ. ಪಾತ್ರೆಯಲ್ಲಿರುವ ವಸ್ತುಗಳನ್ನು ಎಲ್ಲರಿಗೂ ವಿತರಿಸಲಾಗುತ್ತದೆ. ಇದನ್ನು ಶ್ರೀಕೃಷ್ಣನು ತನ್ನ ಗೋಪಾಲಕ ಸ್ನೇಹಿತರಲ್ಲಿ ಮಾಡಿದನು. ರಾಮನವಮಿ ಹಬ್ಬದ ಸಮಯದಲ್ಲಿ ಹಗಲಿನಲ್ಲಿ 2 ಧ್ವಜಗಳ ಮೆರವಣಿಗೆಗಳು ಮತ್ತು ರಾತ್ರಿಯಲ್ಲಿ ಸ್ಯಾಂಡಲ್ ಮೆರವಣಿಗೆಗಳು ಸಾಮಾನ್ಯ ವೈಭವ ಮತ್ತು ಪ್ರದರ್ಶನದೊಂದಿಗೆ ನಡೆದವು. ಈ ಸಮಯದಿಂದ ಬಾಬಾರ ಉರುಸ್ ರಾಮನವಮಿ ಹಬ್ಬವಾಗಿ ರೂಪಾಂತರಗೊಂಡಿತು. ಮರುವರ್ಷದಿಂದಲೇ 1913 ರಾಮನವಮಿ ಉತ್ಸವದ ಕಾರ್ಯಕ್ರಮದ ವಸ್ತುಗಳು ಹೆಚ್ಚಾಗತೊಡಗಿದವು. ಚೈತ್ರ ಮಾಸದ 1ನೇ ತಾರೀಕಿನಿಂದ ರಾಧಾಕೃಷ್ಣ ಮಾಯಿ ನಾಮ ಸಪ್ತಾಹವನ್ನು 7 ದಿನಗಳ ಕಾಲ ಹಗಲಿರುಳು ನಿರಂತರವಾಗಿ ದೇವರ ನಾಮದ ಮಹಿಮೆಯನ್ನು ಹಾಡುವುದು ಪ್ರಾರಂಭಿಸಿದರು. ಇದಕ್ಕಾಗಿ ಹಲವಾರು ಭಕ್ತರು ಸರದಿಯಲ್ಲಿ ಭಾಗವಹಿಸಿದರು ಮತ್ತು ಅವರು ಸಹ ಅದರಲ್ಲಿ ಸೇರಿಕೊಂಡರು, ಕೆಲವೊಮ್ಮೆ ಮುಂಜಾನೆ. ರಾಮನವಮಿ ಹಬ್ಬವನ್ನು ದೇಶಾದ್ಯಂತ ಅನೇಕ ಸ್ಥಳಗಳಲ್ಲಿ ಆಚರಿಸಲಾಗುತ್ತಿದ್ದಂತೆ ಹರಿದಾಸರನ್ನು ಹುಡುಕುವಲ್ಲಿ ಮತ್ತೆ ತೊಂದರೆ ಅನುಭವಿಸಲಾಯಿತು. ಆದರೆ ಹಬ್ಬಕ್ಕೆ 5 ಅಥವಾ 6 ದಿನಗಳ ಮೊದಲು ಮಹಾಜನಿ ಆಕಸ್ಮಿಕವಾಗಿ ಆಧುನಿಕ ತುಕಾರಾಮ್ ಎಂದು ಕರೆಯಲ್ಪಡುವ ಬಲಬುವ ಮಾಲಿಯನ್ನು ಭೇಟಿಯಾದರು ಮತ್ತು ಆ ವರ್ಷ ಅವರಿಂದ ಕೀರ್ತನೆ ಮಾಡಿಸಿದರು. ಮುಂದಿನ ವರ್ಷ 1914 ಬೃಹತ್ಸಿದ್ಧ ಕವಟೆಯ ಬಲಬುವ ಸತಾರ್ಕರ್ ತನ್ನ ಪಟ್ಟಣದಲ್ಲಿ ಪ್ಲೇಗ್ ಹರಡುತ್ತಿದ್ದ ಕಾರಣ ತನ್ನ ಸ್ವಂತ ಪಟ್ಟಣದಲ್ಲಿ ಹರಿದಾಸನಾಗಿ ಪ್ರದರ್ಶನ ನೀಡಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಅವರು ಶಿರಡಿಗೆ ಬಂದು ಬಾಬಾ ಅವರ ಅನುಮತಿ ಪಡೆದು ಕಾಕಾ ಸಾಹೇಬ್ ದೀಕ್ಷಿತ್ ಅವರಿಂದ ಪಡೆದು ಕೀರ್ತನೆಗಳನ್ನು ಪ್ರದರ್ಶಿಸಿದರು ಮತ್ತು ಅವರ ಶ್ರಮಕ್ಕೆ ಸಾಕಷ್ಟು ಪ್ರತಿಫಲವನ್ನು ಪಡೆದರು. ಪ್ರತಿ ವರ್ಷ ಹೊಸ ಹರಿದಾಸರನ್ನು ಪಡೆಯುವ ಕಷ್ಟವನ್ನು ಅಂತಿಮವಾಗಿ 1914ರಲ್ಲಿ ಪರಿಹರಿಸಲಾಯಿತು. ಸಾಯಿಬಾಬಾರವರು ಈ ಕಾರ್ಯವನ್ನು ಶಾಶ್ವತವಾಗಿ ದಾಸ್ಗನು ಮಹಾರಾಜರಿಗೆ ವಹಿಸಿದರು. ಅವರು ಹಲವಾರು ವರ್ಷಗಳ ಕಾಲ ಕೀರ್ತನೆಗಳನ್ನು ಯಶಸ್ವಿಯಾಗಿ ನಡೆಸಿದರು. 1912ರಿಂದ ಈ ಹಬ್ಬವು ಪ್ರತಿ ವರ್ಷ ಕ್ರಮೇಣ ಬೆಳೆಯುತ್ತಿದೆ. ಚೈತ್ರ ಮಾಸದ 8ರಿಂದ 12ರವರೆಗೆ ಶಿರಡಿ ಜನರ ಜೇನುಗೂಡಿನಂತೆ ಕಾಣುತ್ತಿತ್ತು. ಅಂಗಡಿಗಳು ಹೆಚ್ಚಾಗಲು ಪ್ರಾರಂಭಿಸಿದವು, ಪ್ರಸಿದ್ಧ ಕುಸ್ತಿಪಟುಗಳು ಕುಸ್ತಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿದರು ಮತ್ತು ಬಡವರಿಗೆ ಆಹಾರವನ್ನು ನೀಡುವುದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಲಾಯಿತು. ರಾಧಾಕೃಷ್ಣ ಮಾಯಿಯ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕ ಪ್ರಯತ್ನಗಳು ಶಿರಡಿಯನ್ನು ಒಂದು ಸಂಘಟನೆಯನ್ನಾಗಿ ಪರಿವರ್ತಿಸಿದವು. ಸಾಮಗ್ರಿಗಳು ಸಹ ಹೆಚ್ಚಾದವು. ಸುಂದರವಾದ ಕುದುರೆ, ಪಲ್ಲಕ್ಕಿ, ರಥ ಮತ್ತು ಅನೇಕ
ಬೆಳ್ಳಿ ವಸ್ತುಗಳನ್ನು, ಮಡಿಕೆಗಳು, ಬಕೆಟ್ಗಳು, ಚಿತ್ರಗಳು ಮತ್ತು ಕನ್ನಡಿಗಳು ಇತ್ಯಾದಿ ಉತ್ಸವಕ್ಕಾಗಿ ದಾನ ಮಾಡಲಾಯಿತು. ಮೆರವಣಿಗೆಗೆ ಆನೆಗಳನ್ನು ಸಹ ಕಳುಹಿಸಲಾಯಿತು. ಈ ಎಲ್ಲಾ ಸಾಮಗ್ರಿಗಳು ಗಣನೀಯವಾಗಿ ಹೆಚ್ಚಾದರೂ ಸಾಯಿಬಾಬಾ ಈ ಎಲ್ಲ ವಿಷಯಗಳನ್ನು ನಿರ್ಲಕ್ಷಿಸಿ ತಮ್ಮ ಸರಳತೆಯನ್ನು ಉಳಿಸಿಕೊಂಡರು. ಮೆರವಣಿಗೆಗಳು ಮತ್ತು ಇಡೀ ಉತ್ಸವದ ಸಮಯದಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರು ಇಬ್ಬರೂ ಒಗ್ಗಟ್ಟಿನಿಂದ ಕೆಲಸ ಮಾಡುತ್ತಿದ್ದಾರೆ ಎಂಬುದನ್ನು ಗಮನಿಸಬೇಕು. ಇಲ್ಲಿಯವರೆಗೆ ಅವರ ನಡುವೆ ಯಾವುದೇ ಜಗಳ ಅಥವಾ ಜಗಳ ನಡೆದಿಲ್ಲ. ಮೊದಲಿಗೆ ಸುಮಾರು 5,000 ರಿಂದ 7,000 ಜನರು ಹಾಜರಾಗುತ್ತಿದ್ದರು. ಆದರೆ ಕೆಲವು ವರ್ಷಗಳಲ್ಲಿ ಆ ಸಂಖ್ಯೆ 75,000ಕ್ಕೆ ಏರಿತು ಮತ್ತು ಈ ಎಲ್ಲಾ ವರ್ಷಗಳಲ್ಲಿ ಉಲ್ಲೇಖಿಸಬೇಕಾದ ಯಾವುದೇ ಸಾಂಕ್ರಾಮಿಕ ಅಥವಾ ಗಲಭೆಗಳು ಸಂಭವಿಸಿಲ್ಲ. ಎಲ್ಲಾ ಧರ್ಮದ ಜನರನ್ನು ಒಂದುಗೂಡಿಸುವ ಬಾಬಾ ಅವರ ಶಕ್ತಿಗೆ ಇದು ಸಾಕ್ಷಿಯಾಗಿದೆ. ಮಸೀದಿಯ ದುರಸ್ತಿ ಕಾರ್ಯಗಳು. ಗೋಪಾಲರಾವ್ ಗುಂಡ್ ಅವರಿಗೆ ಮತ್ತೊಂದು ಪ್ರಮುಖ ಆಲೋಚನೆ ಹೊಳೆಯಿತು. ಅವರು ಉರುಸ್ ಅಥವಾ ಜಾತ್ರೆಯನ್ನು ಪ್ರಾರಂಭಿಸಿದಂತೆಯೇ ಮಸೀದಿಯನ್ನು ಕ್ರಮಗೊಳಿಸಲು ಅವರಿಗೆ ಸ್ಫೂರ್ತಿ ಸಿಕ್ಕಿತು. ದುರಸ್ತಿ ಮಾಡಲು ಅವರು ಕಲ್ಲುಗಳನ್ನು ಸಂಗ್ರಹಿಸಿ ಅವುಗಳನ್ನು ಅಲಂಕರಿಸಿದರು. ಆದರೆ ಈ ಕೆಲಸವನ್ನು ಅವರಿಗೆ ವಹಿಸಲಾಗಿಲ್ಲ. ಇದು ನಾನಾ ಸಾಹೇಬ್ ಚಂದೋರ್ಕರ್ಗೆ ಮೀಸಲಾಗಿತ್ತು ಮತ್ತು ಪಾದಚಾರಿ ಮಾರ್ಗವನ್ನು ಕಾಕಾ ಸಾಹೇಬ್ ದೀಕ್ಷಿತ್ಗೆ ವಹಿಸಲಾಯಿತು. ಮೊದಲಿಗೆ ಬಾಬಾ ಅವರಿಗೆ ಈ ಕೆಲಸವನ್ನು ಮಾಡಲು ಅವಕಾಶ ನೀಡಲು ಇಷ್ಟವಿರಲಿಲ್ಲ. ಆದರೆ ನಿಕಟ ಭಕ್ತ ಮಹಾಲ್ಸಾಪತಿಯ ಮಧ್ಯಸ್ಥಿಕೆಯಿಂದ ಅವರ ಅನುಮತಿ ದೊರೆಯಿತು. ಮಸೀದಿಯಲ್ಲಿ ಪಾದಚಾರಿ ಮಾರ್ಗ ಪೂರ್ಣಗೊಂಡಾಗ ಬಾಬಾ ತಮ್ಮ ಆಸನಕ್ಕಾಗಿ ಸಣ್ಣ ಮೆತ್ತನೆಯ ಪ್ಯಾಡ್ ಅನ್ನು ಬಳಸಲು ಪ್ರಾರಂಭಿಸಿದರು. ಅಲ್ಲಿಯವರೆಗೆ ಬಳಸುತ್ತಿದ್ದ ಸಾಮಾನ್ಯ ಗೋಣಿ ಚೀಲದ ತುಂಡನ್ನು ತ್ಯಜಿಸಿದರು. 1911ರಲ್ಲಿ ಸಭಾಮಂಟಪ ಅಂಗಣವನ್ನು ಸಹ ಹೆಚ್ಚಿನ ಶ್ರಮ ಮತ್ತು ಶ್ರಮದಿಂದ ದುರಸ್ತಿ ಮಾಡಲಾಯಿತು. ಮಸೀದಿಯ ಮುಂಭಾಗದ ತೆರೆದ ಸ್ಥಳವು ತುಂಬಾ ಚಿಕ್ಕದಾಗಿದ್ದು ಅನಾನುಕೂಲಕರವಾಗಿತ್ತು. ಕಾಕಾ ಸಾಹೇಬ್ ದೀಕ್ಷಿತ್ ಅದನ್ನು ವಿಸ್ತರಿಸಲು ಮತ್ತು ಅದರ ಮೇಲೆ ಛಾವಣಿ ಹಾಕಲು ಬಯಸಿದ್ದರು. ಹೆಚ್ಚಿನ ವೆಚ್ಚದಲ್ಲಿ ಅವರು ಕಬ್ಬಿಣದ ಕಂಬಗಳು ಮತ್ತು ಟ್ರಸ್ಗಳನ್ನು ಖರೀದಿಸಿ ಕೆಲಸವನ್ನು ಪ್ರಾರಂಭಿಸಿದರು. ರಾತ್ರಿಯಲ್ಲಿ ಎಲ್ಲ ಭಕ್ತರು ಕಷ್ಟಪಟ್ಟು ಕೆಲಸ ಮಾಡಿ ಕಂಬಗಳನ್ನು ಸರಿಪಡಿಸಿದರು. ಬಾಬಾ ಮರುದಿನ ಬೆಳಿಗ್ಗೆ ಚಾವಡಿಯಿಂದ ಹಿಂತಿರುಗಿದಾಗ ಅವೆಲ್ಲವನ್ನೂ ಕಿತ್ತು ಹೊರಗೆ ಎಸೆದರು. ಒಮ್ಮೆ ಬಾಬಾ ತುಂಬಾ ಕೋಪಗೊಂಡು ಒಂದು ಕೈಯಿಂದ ಕಂಬವನ್ನು ಹಿಡಿದು ಅದನ್ನು ಅಲ್ಲಾಡಿಸಿ ಕಿತ್ತುಹಾಕಲು ಪ್ರಾರಂಭಿಸಿದರು ಮತ್ತು ಇನ್ನೊಂದು ಕೈಯಿಂದ ತಾತ್ಯಾ ಪಾಟೀಲ್ ಅವರ ಕುತ್ತಿಗೆಯನ್ನು ಹಿಡಿದರು. ಅವರು ಬಲವಂತವಾಗಿ ತಾತ್ಯಾ ಅವರ ಪೇಟವನ್ನು ತಲೆಯ ಮೇಲೆ ಪೇಟದಂತೆ ಕಟ್ಟಲಾದ ಬಟ್ಟೆಯ ತುಂಡು ತೆಗೆದುಕೊಂಡು ಬೆಂಕಿ ಹಚ್ಚಿ ಅದನ್ನು ಗುಂಡಿಗೆ ಎಸೆದರು. ಬಾಬಾ ಅವರ ಕಣ್ಣುಗಳು ಉರಿಯುವ ಕೆಂಡಗಳಂತೆ ಮಿನುಗುತ್ತಿದ್ದವು ಮತ್ತು ಯಾರೂ ಅವರನ್ನು ನೋಡಲು ಧೈರ್ಯ ಮಾಡಲಿಲ್ಲ. ಎಲ್ಲರೂ ಭಯಭೀತರಾದರು. ಬಾಬಾ ತಮ್ಮ ಜೇಬಿನಿಂದ 1 ರೂಪಾಯಿಯನ್ನು ತೆಗೆದು ಶುಭ ಸಂದರ್ಭದಲ್ಲಿ ಅರ್ಪಿಸಿದ ಕಾಣಿಕೆಯಂತೆ ಅಲ್ಲಿಗೆ ಎಸೆದರು. ತಾತ್ಯಾ ಕೂಡ ತುಂಬಾ ಭಯಭೀತರಾಗಿದ್ದರು. ತಾತ್ಯಾಗೆ ಏನಾಗಲಿದೆ ಎಂದು ಯಾರಿಗೂ ತಿಳಿದಿರಲಿಲ್ಲ ಮತ್ತು ಯಾರೂ ಮಧ್ಯಪ್ರವೇಶಿಸಲು ಧೈರ್ಯ ಮಾಡಲಿಲ್ಲ. ಕುಷ್ಠರೋಗಿ ಭಕ್ತ ಭಾಗೋಜಿ ಶಿಂದೆ ದಿಟ್ಟ ಹೆಜ್ಜೆ ಇಟ್ಟರು, ಆದರೆ ಬಾಬಾ ಅವರನ್ನು ದೂರ ತಳ್ಳಿದರು. ಮಾಧವರಾವ್ ಅವರನ್ನು ಅದೇ ರೀತಿ ನಡೆಸಿಕೊಂಡರು ಮತ್ತು ಇಟ್ಟಿಗೆ ತುಂಡುಗಳಿಂದ ಹೊಡೆದರು. ಮಧ್ಯಸ್ಥಿಕೆ ವಹಿಸಲು ಹೋದವರೆಲ್ಲರನ್ನೂ ಅದೇ ರೀತಿ ನಡೆಸಲಾಯಿತು. ಆದರೆ ಸ್ವಲ್ಪ ಸಮಯದ ನಂತರ ಬಾಬಾರ ಕೋಪ ತಣ್ಣಗಾಯಿತು. ಅವರು ಅಂಗಡಿಯವನನ್ನು ಕರೆಸಿ ಅವರಿಂದ ಕಸೂತಿ ಮಾಡಿದ ಫೇಟಾವನ್ನು ಖರೀದಿಸಿ ಅವರಿಗೆ ವಿಶೇಷ ಗೌರವ ನೀಡಲಾಗುತ್ತಿದೆಯೋ ಎಂಬಂತೆ ಅದನ್ನು ತಾತ್ಯಾರ ತಲೆಯ ಮೇಲೆ ಕಟ್ಟಿದರು. ಬಾಬಾರ ವಿಚಿತ್ರ ನಡವಳಿಕೆಯನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾದರು. ಬಾಬಾರವರು ಇದ್ದಕ್ಕಿದ್ದಂತೆ ಏನೋ ಕೋಪಗೊಂಡರು. ತಾತ್ಯಾ ಪಾಟೀಲ್ ಮೇಲೆ ಹಲ್ಲೆ ಮಾಡಲು ಕಾರಣವೇನು ಮತ್ತು ಮುಂದಿನ ಕ್ಷಣದಲ್ಲಿ ಅವರ ಕೋಪ ಏಕೆ ತಣ್ಣಗಾಯಿತು ಎಂದು ತಿಳಿಯದೆ ಅವರು ಸೋತರು. ಬಾಬಾ ಕೆಲವೊಮ್ಮೆ ತುಂಬಾ ಶಾಂತ ಮತ್ತು ಶಾಂತರಾಗಿದ್ದರು ಮತ್ತು ಪ್ರೀತಿಯಿಂದ ಸಿಹಿ ಮಾತುಗಳನ್ನು ಹೇಳಿದರು. ಆದರೆ ಶೀಘ್ರದಲ್ಲೇ ಯಾವುದೇ ನೆಪವಿಲ್ಲದೆ ಅಥವಾ ಇಲ್ಲದೆ ಕೋಪಗೊಂಡರು. ಇಂತಹ ಅನೇಕ ಘಟನೆಗಳು ಸಂಬಂಧಿಸಿರಬಹುದು, ಆದರೆ ಯಾವುದನ್ನು ಆರಿಸಬೇಕು ಮತ್ತು ಯಾವುದನ್ನು ಬಿಡಬೇಕೆಂದು ನನಗೆ ತಿಳಿದಿಲ್ಲ. ಆದ್ದರಿಂದ ನಾನು ಅವುಗಳನ್ನು ಬಾಬಾ ನನಗೆ ಸ್ಫೂರ್ತಿ ಎಂದು ಉಲ್ಲೇಖಿಸುತ್ತೇನೆ. ಶ್ರೀ ಸಾಯಿಬಾಬಾಗೆ ನಮಸ್ಕರಿಸಿ ಎಲ್ಲರಿಗೂ ಶಾಂತಿ ಸಿಗಲಿ.